ಪ್ರೀತಿಯ ವೀಕ್ಷಕರೇ, ಕಳೆದ ವಿಡಿಯೋದಲ್ಲಿ ನಾನು SSP ಸ್ಕಾಲರ್ಶಿಪ್ ನ ಯಾರು ಅಪ್ಲೈ ಮಾಡಬಹುದು ಅಂತಕ್ಕಂಥ ವಿಡಿಯೋನ ಮಾಡಿಕೊಟ್ಟಿದ್ದೆ. ನೀವು ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡಬಹುದು. ಈ ಒಂದು ವಿಡಿಯೋನ ಯಾವ ಸ್ಕಾಲರ್ಶಿಪ್ಗೆ ಏನೇನು ಎಲಿಜಿಬಿಲಿಟಿ ಮತ್ತೆ ಕ್ರೈಟೀರಿಯಾ ಏನೇನಿದೆ ಅಂತಕ್ಕಂಥದ್ದನ್ನ ನಿಮ್ಗೆ ತಿಳಿಸ್ಕೊಡಕ್ ಬರ್ತಾ ಇದ್ದೀನಿ. ಈ ವಿಡಿಯೋ ಕಂಪ್ಲೀಟ್ ನೋಡಿ ವಿತ್ ಸರ್ಕ್ಯುಲರ್ ನಾನು ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ಈ ಒಂದು ಸರ್ಕ್ಯುಲರ್ ಅಲ್ಲಿ ಎಲ್ಲ ಎಲಿಜಿಬಿಲಿಟಿ ಮತ್ತೆ ಯಾರ್ಯಾರು ಯಾವ್ಯಾವ್ದನ್ನ ಅಪ್ಲೈ ಮಾಡ್ಬೋದು, ಮತ್ತೆ ಡಬಲ್ ಸ್ಕಾಲರ್ಶಿಪ್ ನ ಯಾರ್ಯಾರು ಅಪ್ಲೈ ಮಾಡ್ಬೋದು, ಮತ್ತೆ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಮತ್ತೆ ಆರ್ಟ್ಸು ಕಾಮರ್ಸು ಮತ್ತೆ ಸೈನ್ಸು ಈ ತರ ಯಾರ್ಯಾರು ಯಾವ ಕೋರ್ಸ್ಗೆ ಅಪ್ಲೈ ಮಾಡ್ಬೋದು, ಈ ತರದ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೆ ನೋಡಿ. ಬನ್ನಿ ಹಾಗಾದ್ರೆ ವಿಡಿಯೋಗೆ ಹೋಗೋಣ. ಓಕೆ ಪ್ರೀತಿಯ ವೀಕ್ಷಕರೇ, ಈಗ ನಾನು ಲ್ಯಾಪ್ಟಾಪ್ ಸ್ಕ್ರೀನ್ ನಲ್ಲಿ ಸರ್ಕ್ಯುಲರ್ ಜೊತೆನಲ್ಲಿದ್ದೀನಿ. ಇದು ಆಲ್ರೆಡಿ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು ಅಂತ. ನೆಕ್ಸ್ಟ್ ಈಗ ನಾನು ಡೈರೆಕ್ಟ್ ಆಗಿ ಷರತ್ತುಗಳು ಮತ್ತು ನಿಬಂಧನೆಗಳು ಅಂತ ಹೇಳಿದ್ರೆ ಏನೇನು ಎಲಿಜಿಬಿಲಿಟಿ ಇದೆ ಮತ್ತೆ ಏನೇನು ನಿಯಮಗಳಿದೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ಮೊದಲನೇದು ಸಂಚಿ ಹೊನ್ನಮ್ಮ ಪ್ರತಿಭಾ ವಿದ್ಯಾರ್ಥಿ ವೇತನ 2024-25ನೇ ಸಾಲಿಗೆ ಸರ್ಕಾರಿ ಮತ್ತು ಅನುದಾನಿತ ಪದವಿ ಕಾಲೇಜುಗಳಲ್ಲಿ ಅನುದಾನ ರಹಿತ ಕೋರ್ಸ್ಗಳನ್ನು ಹೊರತುಪಡಿಸಿ ಕಲಾ ಮತ್ತು ವಾಣಿಜ್ಯ ಪದವಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿಯರು ಮಾತ್ರ ಪ್ರಥಮ ವರ್ಷದ ನೂತನ ಸಂಚಿ ಹೊನ್ನಮ್ಮ ವಿದ್ಯಾರ್ಥಿ ವೇತನ ಪಡೆಯಲು ಅರ್ಹರಿರುತ್ತಾರೆ. ಈ ಪಾಯಿಂಟ್ ಏನ್ ಹೇಳ್ತಾ ಇದೆ, 24-25ನೇ ಸಾಲಿಗೆ ಸರ್ಕಾರಿ ಮತ್ತು ಅನುದಾನಿತ ಪದವಿ ಕಾಲೇಜುಗಳಲ್ಲಿ ಅಂದ್ರೆ ಗವರ್ಮೆಂಟ್ ಕಾಲೇಜು ಮತ್ತೆ ಏಡೆಡ್ ಕಾಲೇಜುಗಳಲ್ಲಿ, ಮತ್ತೆ ಇನ್ನೊಂದು ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾರೆ ಅನುದಾನ ರಹಿತ ಕೋರ್ಸ್ ಗಳನ್ನು ಅಂತ ಹೇಳ್ತಿದ್ದಾರೆ. ಅನುದಾನ ರಹಿತ ಕೋರ್ಸ್ ಅಂತ ಹೇಳಿದ್ರೆ ಎಲ್ಲಿ ಕೋರ್ಸ್ಗಳು ಅದು ಗವರ್ಮೆಂಟ್ ಕಾಲೇಜು ಅಥವಾ ಏಡೆಡ್ ಕಾಲೇಜು ಯಾವ್ದಾದ್ರೂ ಆಗ್ಬೋದು, ಆದ್ರೆ ಆ ಕೋರ್ಸ್ ಗಳಿಗೆ ಗವರ್ಮೆಂಟ್ ಇಂದ ಫಂಡ್ ಬರ್ತಾ ಇರಲ್ಲ. ಅಂದ್ರೆ ಆ ಕೋರ್ಸ್ ಏಡ್ ಆಗಿರಲ್ಲ, ಗ್ರಾಂಟ್ ಇನ್ ಏಡ್ ಅಂತೀವಲ್ಲ ಅದಾಗಿರಲ್ಲ. ಅಂತ ಒಂದು ಕೋರ್ಸ್ ಗಳನ್ನ ನೀವೇನಾದ್ರೂ ತಗೊಂಡಿದ್ರೆ ಅವುಗಳಿಗೆ ಸ್ಕಾಲರ್ ಕೊಡಲ್ಲ. ಯಾವ ಏಡ್ ಆಗಿದಾವೋ ಗ್ರಾಂಟ್ ಇನ್ ಏಡ್ ಇದೆಯೋ ಯಾವ ಕೋರ್ಸ್ ಗಳಿಗೆ ಅಂತ ಕೋರ್ಸ್ ಗಳನ್ನ ನೀವು ಓದ್ತಾ ಇದ್ರೆ ಆ ಕೋರ್ಸ್ ಗಳಿಗೆ ಸ್ಕಾಲರ್ಶಿಪ್ ನ ಕೊಡ್ತಾರೆ. ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೀವು ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡ್ಮೇಲೆ ಈ ಕೋರ್ಸ್ ಗಳು ಗ್ರಾಂಟ್ ಇನ್ ಏಡ್ ಇದೆಯಾ ಅಥವಾ ಅನುದಾನ ರಹಿತ ಕೋರ್ಸಾ ಅಂತ ಕೇಳ್ಕೊಳ್ಳಿ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ನೆಕ್ಸ್ಟ್ ಅವರೇ ಹೇಳ್ಬಿಟ್ಟಿದ್ದಾರೆ ಕಲಾ ಮತ್ತು ವಾಣಿಜ್ಯ ಪದವಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿಯರು ಮಾತ್ರ ಅಂತ. ಇದು ಆರ್ಟ್ಸ್ ಮತ್ತೆ ಕಾಮರ್ಸ್ ಅಲ್ಲಿ ಯಾರು ಡಿಗ್ರಿಯನ್ನ ಮಾಡ್ತಿದಾರೋ ಎಸ್ಪೆಷಲಿ ವಿದ್ಯಾರ್ಥಿನಿಯರು ಅವ್ರಿಗೆ ಮಾತ್ರ ಕೊಡ್ತಕ್ಕಂತ ವಿದ್ಯಾರ್ಥಿ ವೇತನ ಸಂಚೀವ್ ಹೊನ್ನಮ್ಮ ಪ್ರತಿಭಾ ವಿದ್ಯಾರ್ಥಿ ವೇತನ. ನೆಕ್ಸ್ಟ್ ದ್ವಿತೀಯ PUCಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿನಿಯರು ಮಾತ್ರ ಸಂಚೀವ್ ಹೊನ್ನಮ್ಮ ವಿದ್ಯಾರ್ಥಿ ವೇತನ ಮಂಜೂರಾತಿಗೆ ಅರ್ಹರಿರುತ್ತಾರೆ. ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ನೀವು PUC ನಲ್ಲಿ ಫಸ್ಟ್ ಅಟೆಂಪ್ಟ್ ನಲ್ಲಿ ಪಾಸ್ ಆಗಿರ್ಬೇಕು, ಅವ್ರು ಮಾತ್ರ ಎಲಿಜಿಬಲ್ ಆಗಿರ್ತಾರೆ. ಮೂರನೇ ಪಾಯಿಂಟ್, ಪ್ರಥಮ ವರ್ಷದ ನೂತನ ಸಂಚೀವ್ ಹೊನ್ನಮ್ಮ ವಿದ್ಯಾರ್ಥಿ ವೇತನ ಮಂಜೂರಾತಿಗಾಗಿ ದ್ವಿತೀಯ PUCಯಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳು 75% ಅಂಕಗಳನ್ನು, ಪರಿಶಿಷ್ಟ ಜಾತಿ ಅಥವಾ ಪಂಗಡದ ವಿದ್ಯಾರ್ಥಿಗಳು 60% ಅಂಕಗಳನ್ನು ಪಡೆದಿರಬೇಕು. ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, PUC ನಲ್ಲಿ ನೀವು ಜನರಲ್ ಸ್ಟೂಡೆಂಟ್ ಇದ್ರೆ 75% ಇರಬೇಕು, SC ST ಆರ್ ಕ್ಯಾಟಗರಿ 1 ಇದ್ರೆ 60% ಇರಬೇಕು. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ನವೀಕರಣ ವಿದ್ಯಾರ್ಥಿ ವೇತನ ಮಂಜೂರಾತಿ ಪಡೆಯಲು ವಿದ್ಯಾರ್ಥಿಗಳು ಹಿಂದಿನ ವರ್ಷದ 2 ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಉತ್ತೀರ್ಣರಾಗಿರಬೇಕು. ನೀವು ಫಸ್ಟ್ ಇಯರ್ ಅಪ್ಲೈ ಮಾಡ್ತೀರಾ, ಸೆಕೆಂಡ್ ಇಯರ್ ಏನಾದ್ರು ರಿನ್ಯೂವಲ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಇಯರ್ ಏನು 2 ಸೆಮಿಸ್ಟರ್ ಇರುತ್ತೋ ಆ 2 ಸೆಮಿಸ್ಟರ್ ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು, ಯಾವುದೇ ಸಬ್ಜೆಕ್ಟ್ ಬ್ಯಾಕ್ ಇರಬಾರ್ದು. ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಬನ್ನಿ. 24-25ನೇ ಸಾಲಿನ ವಿದ್ಯಾರ್ಥಿ ವೇತನ ಮಂಜೂರಾತಿಗೆ SSP ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸುವಾಗ ವಿದ್ಯಾರ್ಥಿನಿಯರು ಅಗತ್ಯ ದಾಖಲೆಗಳನ್ನು SSP ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡುವುದು. ನೀವು ಸ್ಕಾಲರ್ಗೆ 24 ಮತ್ತು 25ನೇ ಸಾಲಿನಲ್ಲಿ ಏನಾದ್ರೂ ಅರ್ಜಿ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ SSP ಪೋರ್ಟಲ್ ನಲ್ಲೇ ಹಾಕಬೇಕು. ಜೊತೆಗೆ ಏನೇನ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಕ್ ಕೇಳುತ್ತೋ ಎಲ್ಲ ಡಾಕ್ಯುಮೆಂಟ್ ನ ನೀವು ಅಪ್ಲೋಡ್ ಮಾಡಿರ್ಬೇಕು, ಯಾವುದೇ ಮಿಸ್ ಆಗ್ಬಾರ್ದು. ನಾನು ಇಲ್ಲಿ ನೆನಪು ಮಾಡ್ತೀನಿ, ರಿಮೆಂಬರ್ ಮಾಡ್ಕೊಳ್ಳಿ. ಈ ಕೊನೆಗೆ 2 ಪಾಯಿಂಟ್ಗಳು ಅಂತ ಹೇಳಿದ್ರೆ ನವೀಕರಣ ವಿದ್ಯಾರ್ಥಿ ವೇತನ ಮಂಜೂರಾತಿ ಮತ್ತೆ SSP ಪೋರ್ಟಲ್ ನಲ್ಲಿ ಎಲ್ಲಾ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಪ್ರತಿ ವಿದ್ಯಾರ್ಥಿ ವೇತನಕ್ಕೂ ಕೂಡ ಅದಿರುತ್ತೆ. ನಾನು ಮತ್ತೆ ಆ ಪಾಯಿಂಟ್ ಬಂದ್ರೆ ರಿಪೀಟ್ ಮಾಡಲ್ಲ, ಜಸ್ಟ್ ಸ್ಕಿಪ್ ಮಾಡಿರ್ತೀನಿ, ನೀವು ಓದ್ಕೊಳ್ಳಿ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ. ನೆಕ್ಸ್ಟ್ ವಿದ್ಯಾರ್ಥಿ ವೇತನಕ್ಕೆ ಹೋಗೋಣ. ಅದು ಸರ್ CV ರಾಮನ್ ಪ್ರತಿಭಾ ವಿದ್ಯಾರ್ಥಿ ವೇತನ. ಹೀಗೆ ಹೇಳ್ತಾರೆ, ಮೊದಲನೇ ಪಾಯಿಂಟ್, 24-25ನೇ ಸಾಲಿಗೆ ಸರ್ಕಾರಿ ಮತ್ತು ಅನುದಾನಿತ ಪದವಿ ಕಾಲೇಜುಗಳಲ್ಲಿ ಅನುದಾನ ರಹಿತ ಕೋರ್ಸ್ಗಳನ್ನು ಹೊರತುಪಡಿಸಿ ವಿಜ್ಞಾನದ ಕೋರ್ಸ್ಗಳಿಗೆ
ಪಾಯಿಂಟ್ ಮಾಡಿ. ಸೈನ್ಸ್ ಕೋರ್ಸ್ ಗಳಿಗೆ ಮಾತ್ರ ಪ್ರವೇಶ ಪಡೆದು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ, ಭೂಗರ್ಭಶಾಸ್ತ್ರ, ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ವಿಷಯಗಳಲ್ಲಿ ಕನಿಷ್ಠ 2 ವಿಷಯಗಳನ್ನಾದರೂ ತೆಗೆದುಕೊಂಡು ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಮಾತ್ರ ಪ್ರಥಮ ವರ್ಷದ ನೂತನ ಸರ್ ಸಿ ವಿ ರಾಮನ್ ವಿದ್ಯಾರ್ಥಿ ವೇತನ ಪಡೆಯಲು ಅರ್ಹರಿರುತ್ತಾರೆ. ಕ್ಲಿಯರ್ ಮಾಡ್ಕೊಳ್ಳಿ. ಈ ವಿದ್ಯಾರ್ಥಿ ವೇತನಕ್ಕೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಸೈನ್ಸ್ ಸ್ಟೂಡೆಂಟ್ ಆಗಿರ್ಬೇಕು. ಅದರಲ್ಲೂ ಕೂಡ ಈ ಏನು ಇಲ್ಲಿ ಸಬ್ಜೆಕ್ಟ್ ಗಳನ್ನ ಕೊಟ್ಟಿದ್ದಾರೆ ಒಂದು 5-6, ಇವುಗಳಲ್ಲಿ ಕನಿಷ್ಠ 2 ನೀವು ಆ ಡಿಗ್ರಿನಲ್ಲಿ ತೆಗೆದುಕೊಂಡಿರಬೇಕು. ಕ್ಲಿಯರ್ ಮಾಡ್ಕೊಳ್ಳಿ. ಲೈಕ್ ಭೌತಶಾಸ್ತ್ರ, ಗಣಿತ, ರಸಾಯನಶಾಸ್ತ್ರ, ಭೂಗರ್ಭಶಾಸ್ತ್ರ, ಸಸ್ಯಶಾಸ್ತ್ರ, ಭೌತಶಾಸ್ತ್ರ, ಹೀಗೆ ಕನಿಷ್ಠ 2 ನೀವು ತೆಗೆದುಕೊಂಡಿರ್ಬೇಕು. ಇನ್ನು ಉಳಿದ ಬೇರೆ ಸಬ್ಜೆಕ್ಟ್ ಗಳು ನೀವು ತಗೊಳ್ಬಹುದು, ತೊಂದರೆ ಇಲ್ಲ. ಡಿಗ್ರಿಲಿ ಯಾವ ಸಿಗ್ತಾವೋ ಆ ತರದಲ್ಲಿ ನೋಡಿ ತಗೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಬನ್ನಿ. ಪ್ರಥಮ ವರ್ಷದ ನೂತನ ಸರ್ ಸಿ ವಿ ರಾಮನ್ ವಿದ್ಯಾರ್ಥಿ ವೇತನ ಮಂಜೂರಾತಿಗಾಗಿ ದ್ವಿತೀಯ ಪಿಯುಸಿಯಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳು 65% ಅಂಕಗಳನ್ನು, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳು 60% ಅಂಕಗಳನ್ನು ಪಡೆದಿರಬೇಕು. ಈ ಒಂದು ಸ್ಕಾಲರ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಜನರಲ್ ಸ್ಟೂಡೆಂಟ್ ಗಳು 65%, SC ST ಅಂಡ್ ಕ್ಯಾಟಗರಿ 1 ಅವರು 60% ಅಂಕಗಳನ್ನ ಪಡ್ಕೊಂಡಿರಬೇಕು. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ದ್ವಿತೀಯ ಪಿಯುಸಿಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಮಾತ್ರ ಸರ್ ಸಿ ವಿ ರಾಮನ್ ವಿದ್ಯಾರ್ಥಿ ವೇತನ ಮಂಜೂರಾತಿಗೆ ಅರ್ಹರಿರುತ್ತಾರೆ. ಆಲ್ರೆಡಿ ಹೇಳಿದ್ದಾರೆ, ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗಿರ್ಬೇಕು ಪಿಯುಸಿ ನಲ್ಲಿ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಬನ್ನಿ. ನವೀಕರಣ ವಿದ್ಯಾರ್ಥಿ ವೇತನ ಮಂಜೂರಾತಿ ಪಡೆಯಲು ವಿದ್ಯಾರ್ಥಿಗಳು ಹಿಂದಿನ ವರ್ಷ 2 ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಉತ್ತೀರ್ಣರಾಗಿರಬೇಕು. ಫಸ್ಟ್ ಸ್ಕಾಲರ್ಶಿಪ್ ನಲ್ಲಿ ಹೇಳಿದಿನಲ್ಲ ಅದೇ ರೀತಿ. ನೆಕ್ಸ್ಟ್ ಸ್ಕಾಲರ್ಗೆ ಹೋಗೋಣ ಬನ್ನಿ. 3ನೇದು HIV ಅಥವಾ ಲೆಪ್ರಸಿ ವಿದ್ಯಾರ್ಥಿ ವೇತನ ಬ್ರಾಕೆಟ್ ನಲ್ಲಿ ವಿಶೇಷ ಪಾಲನೆ ಮತ್ತು ವಿಶೇಷ ವರ್ಗ ಅಂತ ಹೇಳ್ತಾರೆ. ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ವಿಶೇಷವಾಗಿ ಈ ಒಂದು ಸ್ಕಾಲರ್ ನ ಕೊಡ್ತಾರೆ. 24-25ನೇ ಸಾಲಿಗೆ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ಅನುದಾನ ರಹಿತ ಕೋರ್ಸ್ ಗಳನ್ನು ಹೊರತುಪಡಿಸಿ ಪ್ರವೇಶ ಪಡೆದು ವ್ಯಾಸಂಗ ಮಾಡುತ್ತಿರುವ ವಿಶೇಷ ಪಾಲನೆ ಮತ್ತು ವಿಶೇಷ ವರ್ಗದ ಮಕ್ಕಳು ಬ್ರಾಕೆಟ್ ನಲ್ಲಿ HIV ಆರ್ ಲೆಪ್ರಸಿ ರೋಗ ಪೀಡಿತ ವಿದ್ಯಾರ್ಥಿಗಳು ಅಥವಾ HIV ಆರ್ ಲೆಪ್ರಸಿ ರೋಗ ಪೀಡಿತ ಪೋಷಕರ ಮಕ್ಕಳು ಮಾತ್ರ ಈ ಯೋಜನೆಯಡಿ ವಿದ್ಯಾರ್ಥಿ ವೇತನ ಪಡೆಯಲು ಅರ್ಹರಿರುತ್ತಾರೆ. ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಈ ಸ್ಕಾಲರ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಯಾರು HIV ಅಥವಾ ಲೆಪ್ರಸಿ ಕಾಯಿಲೆಯಿಂದ ಬಳಲ್ತಾ ಇದ್ದಾರೋ ಅಂತಹ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. ಅಥವಾ ಯಾವ ವಿದ್ಯಾರ್ಥಿಗಳ ತಂದೆ ತಾಯಿಗಳು ಈ ಒಂದು ಕಾಯಿಲೆ ಅಂದ್ರೆ HIV ಅಥವಾ ಲೆಪ್ರಸಿನಲ್ಲಿ ಬಳಲ್ತಾ ಇದ್ದಾರೋ ಆ ಒಂದು ತಂದೆ ತಾಯಿಯ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ನ ಕೊಡಲಾಗುತ್ತದೆ. ಜೊತೆಗೆ ಹೇಳ್ಬಿಟ್ಟಿದ್ದಾರೆ, ಫಸ್ಟ್ 2 ಸ್ಕಾಲರ್ ನ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳು ಮಾತ್ರ ಅಂತ ಹೇಳಿದ್ರು. ಈ ಒಂದು ಸ್ಕಾಲರ್ ನ ಅನುದಾನ ರಹಿತ ಪದವಿ ಕಾಲೇಜುಗಳಲ್ಲೂ ಮೀನ್ಸ್ ಪ್ರೈವೇಟ್ ಕಾಲೇಜುಗಳಲ್ಲೂ ಓದ್ತಾ ಇರೋರ್ಗೂ ಕೂಡ ಕೊಡ್ತಾರೆ. ಜೊತೆಗೆ ಇನ್ನೂ ಒಂದು ಆಡ್ ಆಗಿದೆ, ಅದು PG ಮಾಡ್ತಾ ಇರೋರ್ಗೂ ಕೊಡ್ತಾರೆ. ಓನ್ಲಿ ಡಿಗ್ರಿಯಲ್ಲಿ ಕಳೆದ 2 ಕೂಡ ಓನ್ಲಿ ಡಿಗ್ರಿ ಕೊಡ್ತಕ್ಕಂಥವು. ಇದು ಡಿಗ್ರಿ ಪ್ಲಸ್ PGಗೂ ಕೂಡ ಕೊಡ್ತಾರೆ. ಈ ವಿದ್ಯಾರ್ಥಿಗಳಿಗೆ ಮಾತ್ರ, ಈ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡಲಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಬನ್ನಿ. ಈ ಯೋಜನೆಯಡಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಇತರೆ ಇಲಾಖೆಗಳು ನೀಡುವ ವಿದ್ಯಾರ್ಥಿ ವೇತನ ಪಡೆಯಲು ಅರ್ಹರಿರುವುದಿಲ್ಲ. ಯಾರು ಈ ಒಂದು ಸ್ಕೀಮ್ ನಲ್ಲಿ ಸ್ಕಾಲರ್ಶಿಪ್ ನ ಪಡ್ಕೊಳ್ತಾರೋ ಅವರು ಬೇರೆ ಡಿಪಾರ್ಟ್ಮೆಂಟ್ ಗಳು ನೀಡತಕ್ಕಂತ ಸ್ಕಾಲರ್ಗೆ ಅಪ್ಲೈ ಮಾಡುವಾಗಿಲ್ಲ, ಅವರಿಗೆ ಎಲಿಜಿಬಿಲಿಟಿ ಇಲ್ಲ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಬನ್ನಿ. ವಿಶೇಷ ಪಾಲನೆ ಮತ್ತು ವಿಶೇಷ ವರ್ಗದ ವಿದ್ಯಾರ್ಥಿ ವೇತನ ಪಡೆದ ವಿದ್ಯಾರ್ಥಿಗಳು ಇಲಾಖೆಯಿಂದ ಮಂಜೂರು ಮಾಡುವ ಸಂಚಿ ಹೊನ್ನಮ್ಮ ಮತ್ತು ಸರ್ ಸಿ ವಿ ರಾಮನ್ ವಿದ್ಯಾರ್ಥಿ ವೇತನ ಮಂಜೂರಾತಿಗೆ ನಿಗದಿಪಡಿಸಿದ ಅಂಕಗಳಿಗೆ ಅರ್ಹತೆ ಹೊಂದಿದ್ದಲ್ಲಿ ಸಂಚಿ ಹೊನ್ನಮ್ಮ ಮತ್ತು ಸರ್ ಸಿ ವಿ ರಾಮನ್ ವಿದ್ಯಾರ್ಥಿ ವೇತನ ಮಂಜೂರಾತಿಗೆ ಅರ್ಜಿ ಸಲ್ಲಿಸಬಹುದು. ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಈ ಒಂದು ಸ್ಕಾಲರ್ಶಿಪ್ ತೆಗೆದುಕೊಳ್ತಕ್ಕಂಥವರು ಸರ್ ಸಿ ವಿ ರಾಮನ್ ಮತ್ತು ಸಂಚಿ ಹೊನ್ನಮ್ಮ ಸ್ಕಾಲರ್ಶಿಪ್ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಎಲಿಜಿಬಿಲಿಟಿ ಇದ್ರೆ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಬನ್ನಿ. ವಿಶೇಷ ಸೂಚನೆ ಅಂತ ಹೇಳ್ತಿದ್ದಾರೆ, SSP ಪೋರ್ಟಲ್ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ತಮ್ಮ ಅಥವಾ ಪೋಷಕರು ಕುಷ್ಠರೋಗಕ್ಕೆ ಚಿಕಿತ್ಸೆ ಪಡೆದ ಬಗ್ಗೆ MDT ಪ್ರಮಾಣ ಪತ್ರ ಅಥವಾ HIV ರೋಗಕ್ಕೆ ಚಿಕಿತ್ಸೆ ಪಡೆದ ಬಗ್ಗೆ ART ಪ್ರಮಾಣ ಪತ್ರವನ್ನು ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ದೃಢೀಕರಿಸಿ ಅರ್ಜಿಯೊಂದಿಗೆ ದಾಖಲಾತಿಗಳನ್ನು ಕಾಲೇಜು ಶಿಕ್ಷಣ ಇಲಾಖೆಯ ಕೇಂದ್ರ ಕಚೇರಿಗೆ ಸಲ್ಲಿಸುವುದು. ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ವಿಶೇಷ ಸೂಚನೆ ಅಂತ ಹೇಳಿ. ಯಾರು ಈ ಕಾಯಿಲೆಯಿಂದ ಬಳಲ್ತಾ ಇದ್ದಾರೋ ಅಂಥವರು ಆ ಒಂದು ಡಿಪಾರ್ಟ್ಮೆಂಟ್ ಇಂದ ಅಂತ ಹೇಳಿದ್ರೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಇದಕ್ಕೆ ಸಂಬಂಧಪಟ್ಟಂತಹ ART ಪ್ರಮಾಣ ಪತ್ರ ಮತ್ತು MDT ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು. ಅದು ಕೇಂದ್ರ ಕಚೇರಿಗೆ ಕರೆಕ್ಟ್ ಆಗಿ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ಕೇಂದ್ರ ಕಚೇರಿ ಅಂತ ಹೇಳಿದ್ರೆ ಅವರೇ ಹೇಳಿಬಿಟ್ಟಿದ್ದಾರೆ, ಕಾಲೇಜು ಶಿಕ್ಷಣ ಇಲಾಖೆಯ ಕೇಂದ್ರ ಕಚೇರಿಗೆ ಸಲ್ಲಿಸಬೇಕು. ನೆಕ್ಸ್ಟ್ ಪಾಯಿಂಟ್, ನವೀಕರಣ ವಿದ್ಯಾರ್ಥಿ ವೇತನ ಮಂಜೂರಾತಿ ಪಡೆಯಲು ವಿದ್ಯಾರ್ಥಿಗಳು ಹಿಂದಿನ ವರ್ಷದ 2 ಸೆಮಿಸ್ಟರ್, ಈ 2 ಪಾಯಿಂಟ್ ಸೇಮ್ ಇದೆ. ನೆಕ್ಸ್ಟ್ ಪಾಯಿಂಟ್,
ನೋಡೋಣ. 23-24ನೇ ಸಾಲಿನ ವಿದ್ಯಾರ್ಥಿ ವೇತನ ಮಂಜೂರಾತಿಗೆ SSP ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸುವಾಗ ವಿದ್ಯಾರ್ಥಿಗಳು ಅಗತ್ಯ ದಾಖಲೆಗಳನ್ನು SSP ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಿ ದಾಖಲಾತಿಗಳನ್ನು ಕಾಲೇಜು ಶಿಕ್ಷಣ ಇಲಾಖೆ ಕೇಂದ್ರ ಕಚೇರಿಗೆ ಸಲ್ಲಿಸುವುದು. ಇಲ್ಲಿ ಒಂದು ತಪ್ಪಿದೆ. ಇದು 23-24 ಅಲ್ಲ, ಇದು 24-25ನೇ ಸಾಲ ಅಂತ ಮಾಡ್ಕೊಳ್ಳಿ. ಯಾರು SSP ಪೋರ್ಟಲ್ ನಲ್ಲಿ ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ತಿರೋ ಅಂತವರು ಕಾಲೇಜು ಶಿಕ್ಷಣ ಇಲಾಖೆ ಕೇಂದ್ರ ಕಚೇರಿಗೂ ಕೂಡ ಆ ದಾಖಲಾತಿಗಳನ್ನ ನೀವು ತೆಗೆದುಕೊಂಡೋಗಿ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ 4ನೇ ಸ್ಕಾಲರ್ಶಿಪ್ ಗೆ ಹೋಗೋಣ ಬನ್ನಿ. ಸೈನಿಕ ಸಿಬ್ಬಂದಿ ಮಕ್ಕಳ ಕಾಲೇಜು ಶುಲ್ಕ ಮರುಪಾವತಿ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಬನ್ನಿ. 23-24ನೇ ಸಾಲಿಗೆ ಸರ್ಕಾರಿ, ಐ ಥಿಂಕ್ ಇದು 23-24 ಅಲ್ಲ, 24-25ನೇ ಸಾಲಿಗೆ ಅನುದಾನ ಸರ್ಕಾರಿ ಮತ್ತು ಅನುದಾನಿತ ಪದವಿ ಕಾಲೇಜುಗಳಲ್ಲಿ ಅನುದಾನ ರಹಿತ ಕೋರ್ಸ್ಗಳು ಇದರಲ್ಲೂ ಇಲ್ಲ. ಪ್ರಥಮ ಪದವಿ ತರಗತಿಗೆ ಪ್ರವೇಶ ಪಡೆದು ವ್ಯಾಸಂಗ ಮಾಡುತ್ತಿರುವ ದೇಶದ ರಕ್ಷಣಾ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಥವಾ ನಿರ್ವಹಿಸಿದ ಸೈನಿಕ ಸಿಬ್ಬಂದಿ ಮಕ್ಕಳು ಅಥವಾ ದತ್ತು ಮಕ್ಕಳು ಈ ಯೋಜನೆಯಡಿ ಶುಲ್ಕ ಮರುಪಾವತಿಗೆ ಅರ್ಹರಿದ್ದು ಅಗತ್ಯ ದಾಖಲೆಗಳನ್ನು SSP ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಿ ಶುಲ್ಕ ಮರುಪಾವತಿಗಾಗಿ ಅರ್ಜಿ ಸಲ್ಲಿಸಬಹುದು. ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ದೇಶದ ರಕ್ಷಣಾ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರಬೇಕು, ಅಥವಾ ನಿರ್ವಹಿಸಿ ರಿಟೈರ್ಡ್ ಆಗಿರ್ಬೇಕು, ಅಥವಾ ಆ ನಿರ್ವಹಿಸಿದ ಸಿಬ್ಬಂದಿಗಳು ಯಾವುದಾದ್ರೂ ಮಕ್ಕಳನ್ನ ದತ್ತು ಪಡೆದಿದ್ರೆ ಆ ಮಕ್ಕಳು ಸ್ಟಡಿ ಮಾಡ್ತಾ ಇದ್ರೆ ಅವರು ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಪಾಯಿಂಟ್ ಗೆ ಹೋಗೋಣ ಬನ್ನಿ. ಈ ಯೋಜನೆಯಡಿ ಶುಲ್ಕ ಮರುಪಾವತಿಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಇತರೆ ಇಲಾಖೆಗಳು ನೀಡುವ ವಿದ್ಯಾರ್ಥಿ ವೇತನ ಅಥವಾ ಶುಲ್ಕ ಮರುಪಾವತಿ ಮಂಜೂರಾತಿ ಪಡೆಯಲು ಅರ್ಹರಿರುವುದಿಲ್ಲ. ಯಾರು ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿ ಫೀಸ್ ಅನ್ನ ರಿಯಂಬರ್ಸ್ಮೆಂಟ್ ಮಾಡ್ಕೋತಾರೋ ಅಂತ ವಿದ್ಯಾರ್ಥಿಗಳು ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ಲೈ ಮಾಡಿ ಫೀ ರಿಯಂಬರ್ಸ್ಮೆಂಟ್ ಗೆ ಅಪ್ಲೈ ಮಾಡುವಾಗಿಲ್ಲ, ಮೀನ್ ರೀಫಂಡ್ ಗೆ ಅಪ್ಲೈ ಮಾಡುವಾಗಿಲ್ಲ, ಎಲಿಜಿಬಿಲಿಟಿ ಇಲ್ಲ. ನೆಕ್ಸ್ಟ್ 5ನೇ ಸ್ಕಾಲರ್ಶಿಪ್ ಗೆ ಹೋಗೋಣ ಬನ್ನಿ. SC/ST ಪದವಿ ವಿದ್ಯಾರ್ಥಿಗಳ ಶುಲ್ಕ ಮರುಪಾವತಿ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಬನ್ನಿ. ಪೋಷಕರ ಆದಾಯ ಮಿತಿ ರು 2.50 ಲಕ್ಷಕ್ಕಿಂತ ಹೆಚ್ಚು ಇರುವ ಅಲ್ಲ, ಇದು 5.20 ಲಕ್ಷಕ್ಕಿಂತ ಕಡಿಮೆ ಇರುವ 2024-25ನೇ ಸಾಲಿಗೆ ಪದವಿ ತರಗತಿಗೆ ಪ್ರವೇಶ ಪಡೆದು ವಿದ್ಯಾಭ್ಯಾಸ ಮಾಡುತ್ತಿರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡ ವಿದ್ಯಾರ್ಥಿಗಳ ಬೋಧನಾ ಶುಲ್ಕವನ್ನು ಮರುಪಾವತಿಸಲಾಗುವುದು. ಅಂದ್ರೆ ಏನು ಬೋಧನಾ ಶುಲ್ಕ ಟ್ಯೂಷನ್ ಫೀ ಅಂತಿದೆಯೋ ಅದನ್ನ ರಿಯಂಬರ್ಸ್ಮೆಂಟ್ ಮಾಡಲಾಗುತ್ತದೆ. ಆದ್ರೆ ಅವರ ಇನ್ಕಮ್ ರೇಂಜ್ 2.5 ಲ್ಯಾಕ್ ಕೆಳಗಡೆ ಇರಬೇಕು. ನೆಕ್ಸ್ಟ್ 6ನೇ ಸ್ಕಾಲರ್ಶಿಪ್ ಹೋಗೋಣ ಬನ್ನಿ. ಹೆಣ್ಣು ಮಕ್ಕಳ ಶುಲ್ಕ ಮರುಪಾವತಿ. 24-25ನೇ ಸಾಲಿಗೆ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳಲ್ಲಿ ಪ್ರಥಮ, ದ್ವಿತೀಯ ಮತ್ತು ಅಂತಿಮ ಪದವಿ ತರಗತಿಗೆ ಅಥವಾ ಸ್ನಾತಕೋತ್ತರ ತರಗತಿಗೆ ಪ್ರವೇಶ ಪಡೆದು ವ್ಯಾಸಂಗ ಮಾಡುತ್ತಿರುವ ಎಲ್ಲ ವರ್ಗದ ಹೆಣ್ಣು ಮಕ್ಕಳು ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮಂಜೂರು ಮಾಡುವ ಶುಲ್ಕ ಮರುಪಾವತಿ ಸೌಲಭ್ಯ ಪಡೆಯಲು ಅಗತ್ಯ ದಾಖಲೆಗಳೊಂದಿಗೆ SSP ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸುವುದು. ಅಂದ್ರೆ 24-25ರಲ್ಲಿ ಅಡ್ಮಿಷನ್ ಆಗ್ತಕ್ಕಂತ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಂಡ್ ಥರ್ಡ್ ಇಯರ್ ಇದು 3 ವರ್ಷಕ್ಕೂ ಕೂಡ ಕೊಡ್ತಾರೆ. ದೆನ್ PG ಕೋರ್ಸ್ ಕೂಡ ಕೊಡ್ತಾರೆ. PG ನಲ್ಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಇದ್ರೆ ಅಲ್ಲಿಗೂ ಕೂಡ ಕೊಡ್ತಾರೆ. ಎಲ್ಲಾ ಹೆಣ್ಣು ಮಕ್ಕಳಿಗೂ ಕೂಡ SSP ಪೋರ್ಟಲ್ ನಲ್ಲಿ ಅರ್ಜಿ ಹಾಕಿದರೆ ಈ ಶುಲ್ಕವನ್ನು ಮರುಪಾವತಿ ಮಾಡಲಾಗುತ್ತದೆ. ಅಂದ್ರೆ ಏನು ಫೀಸ್ ಅನ್ನ ಕಟ್ಟಿರ್ತಾರೋ ಅದನ್ನ ರಿಯಂಬರ್ಸ್ಮೆಂಟ್ ಮಾಡಿಕೊಳ್ಳಲಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮಂಜೂರು ಮಾಡುವ ಶುಲ್ಕ ಮರುಪಾವತಿಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿನಿಯರು ಇತರೆ ಇಲಾಖೆಗಳು ನೀಡುವ ಯಾವುದೇ ಶುಲ್ಕ ಮರುಪಾವತಿ ಪಡೆದಿರಬಾರದು ಅಥವಾ ಯಾವುದೇ ಶುಲ್ಕ ಮರುಪಾವತಿಗೆ ಅರ್ಜಿ ಸಲ್ಲಿಸುವಂತಿಲ್ಲ. ಏನಾದ್ರೂ ಈ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಫೀಸ್ ರಿಯಂಬರ್ಸ್ಮೆಂಟ್ ಆದ್ರೆ ಬೇರೆ ಇಲಾಖೆಗಳಿಂದ ತೆಗೆದುಕೊಳ್ಳುವಾಗಿಲ್ಲ, ಜೊತೆಗೆ ಅರ್ಜಿನೂ ಕೂಡ ಹಾಕುವಾಗಿಲ್ಲ. ನೆಕ್ಸ್ಟ್ ಪಾಯಿಂಟ್, ಸಂಚಿ ಹೊನ್ನಮ್ಮ ಅಥವಾ ಸರ್ CV ರಾಮನ್ ಪ್ರತಿಭಾ ವಿದ್ಯಾರ್ಥಿ ವೇತನ ಪಡೆದ ವಿದ್ಯಾರ್ಥಿನಿಯರು ಹೆಣ್ಣು ಮಕ್ಕಳ ಶುಲ್ಕ ಮರುಪಾವತಿ ಯೋಜನೆಯಡಿ ಶುಲ್ಕ ಮರುಪಾವತಿಗಾಗಿ ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ. ಅಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಸಂಚಿ ಹೊನ್ನಮ್ಮ ಮತ್ತು ಸರ್ CV ರಾಮನ್ ಪ್ರತಿಭಾ ವಿದ್ಯಾರ್ಥಿ ವೇತನ ಏನಾದ್ರೂ ಈ ಹೆಣ್ಣು ಮಕ್ಕಳು ಪಡ್ಕೊಂಡಿದ್ರೆ ಅವರು ಕೂಡ ಈ ಒಂದು ಶುಲ್ಕ ಮರುಪಾವತಿಗೂ ಕೂಡ ಅರ್ಜಿ ಸಲ್ಲಿಸಿ ಪಡ್ಕೋಬಹುದು. ಅಂದ್ರೆ ಎರಡಕ್ಕೂ ಕೂಡ ನೀವು ಅಪ್ಲೈ ಮಾಡಬಹುದು ಎಂಬುದಾಗಿ ಹೇಳ್ತಿದ್ದಾರೆ. ಪ್ರೀತಿಯ ವೀಕ್ಷಕರೇ, ನೋಡಿದ್ರಲ್ಲ ಯಾರ್ಯಾರಿಗೆ ಯಾವ ಎಲಿಜಿಬಿಲಿಟಿ ಇದೆ, ಯಾವ್ಯಾವ ಸ್ಕಾಲರ್ನ ಯಾರು ಅಪ್ಲೈ ಮಾಡಬಹುದು ಅಂತಕ್ಕಂಥದ್ದನ್ನ ಗೊತ್ತಾಯ್ತಲ್ಲ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿರುತ್ತೆ ಅಂತ ಅನ್ಕೋತೀನಿ. ಒಂದು ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ, ಹಾಗೂ ಇದು ಬಹುತೇಕ ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ, ಶೇರ್ ಮಾಡಿ. ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನ ಮತ್ತೆ ಯಾವ ವಿಡಿಯೋಗಳು ನಮಗೆ ಬೇಕು ಆ ವಿಚಾರ ಇದ್ರೆ ಕಾಮೆಂಟ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್.